ವಿದ್ಯುತ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕುತಂತ್ರಿ, ಈಗ ಅತಂತ್ರರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೈ ಎಲೆಕ್ಷನ್ ಮುಗಿದ ನಂತರ ಮತ್ತೆ ದರ ಏರಿಕೆ ಆಗಿದೆ. ರಾಜ್ಯದ ಜನ ತೆರಿಗೆ ಭಾರ ಹೊರಲು ತಯಾರಾಗಬೇಕು ಅಷ್ಟೇ. ಸರ್ಕಾರದಲ್ಲಿ ಸಂಬಳ ಕೊಡಲು ಹಣ ಇಲ್ಲದಂತ ಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭಿಕ್ಷುಕರಿಗೆ, ಅನಾಥ ಮಕ್ಕಳಿಗೆ, ವೈದ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಕೊಡಲು ಇವರ ಹತ್ರ ಹಣ ಇಲ್ಲ. ಎಂಥ ಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈಗ ನೋಡಿ ಶುರು ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ ಈಗ ಅತಂತ್ರ ಆಗಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮಗೆ ಅಂತ. ಬಡ್ಜೆಟಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನು ಮಾಡಿದ್ರು. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನು ಮಾಡಿದ್ರು. 65,000 ಕೋಟಿ ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರಬೇಕು. ಆ ರೀತಿಯಾದಂಥ ತೆರಿಗೆಗಳನ್ನು ಹೊರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟ್ರುಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದರು, ಅವ್ರಿಗೂ ಕೊಟ್ಟಿಲ್ಲ. ಬರೀ ಕೊಟ್ಟಿಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕದ ರಾಜ್ಯದ ಜನ ತಯಾರು. ವಿದ್ಯುತ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕುತಂತ್ರಿ, ಈಗ ಅತಂತ್ರರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೈ ಎಲೆಕ್ಷನ್ ಮುಗಿದ ನಂತರ ಮತ್ತೆ ದರ ಏರಿಕೆ ಆಗಿದೆ. ರಾಜ್ಯದ ಜನ ತೆರಿಗೆ ಭಾರ ಹೊರಲು ತಯಾರಾಗಬೇಕು ಅಷ್ಟೇ. ಸರ್ಕಾರದಲ್ಲಿ ಸಂಬಳ ಕೊಡಲು ಹಣ ಇಲ್ಲದಂತ ಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭಿಕ್ಷುಕರಿಗೆ, ಅನಾಥ ಮಕ್ಕಳಿಗೆ, ವೈದ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಕೊಡಲು ಇವರ ಹತ್ರ ಹಣ ಇಲ್ಲ. ಎಂಥ ಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈಗ ನೋಡಿ ಶುರು ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ ಈಗ ಅತಂತ್ರ ಆಗಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮಗೆ ಅಂತ. ಬಡ್ಜೆಟಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನು ಮಾಡಿದ್ರು. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನು ಮಾಡಿದ್ರು. 65,000 ಕೋಟಿ ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರಬೇಕು. ಆ ರೀತಿಯಾದಂಥ ತೆರಿಗೆಗಳನ್ನು ಹೊರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟ್ರುಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದರು, ಅವ್ರಿಗೂ ಕೊಟ್ಟಿಲ್ಲ.
ಬರೀ ಕೊಟ್ಟಿಲ್ಲ 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 ಅನ್ನೋ ಸ್ಥಿತಿಗೆ ಬಂದಿದೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕದ ರಾಜ್ಯದ ಜನ ವಿದ್ಯುತ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕುತಂತ್ರಿ, ಈಗ ಅತಂತ್ರರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೈ ಎಲೆಕ್ಷನ್ ಮುಗಿದ ನಂತರ ಮತ್ತೆ ದರ ಏರಿಕೆ ಆಗಿದೆ. ರಾಜ್ಯದ ಜನ ತೆರಿಗೆ ಭಾರ ಹೊರಲು ತಯಾರಾಗಬೇಕು ಅಷ್ಟೇ. ಸರ್ಕಾರದಲ್ಲಿ ಸಂಬಳ ಕೊಡಲು ಹಣ ಇಲ್ಲದಂತ ಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭಿಕ್ಷುಕರಿಗೆ, ಅನಾಥ ಮಕ್ಕಳಿಗೆ, ವೈದ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಕೊಡಲು ಇವರ ಹತ್ರ ಹಣ ಇಲ್ಲ. ಎಂಥ ಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈಗ ನೋಡಿ ಶುರು ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ ಈಗ ಅತಂತ್ರ ಆಗಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮಗೆ ಅಂತ. ಬಡ್ಜೆಟ್ಟಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನು ಮಾಡಿದ್ರು. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನು ಮಾಡಿದ್ರು. 65,000 ಕೋಟಿ. ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರಬೇಕು. ಆ ರೀತಿಯಾದಂಥ ತೆರಿಗೆಗಳನ್ನು ಹೊರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟರ್ಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದರು, ಅವ್ರಿಗೂ ಕೊಟ್ಟಿಲ್ಲ. ಬರೀ ಕೊಟ್ಟಿಲ್ಲ 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 ಅನ್ನೋ ಸ್ಥಿತಿಗೆ ಬಂದಿದೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕದ ರಾಜ್ಯದ ಜನ ತಯಾರಾಗಿರಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ ಆಗಿರಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ ಆಗಿರಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ. ವಿದ್ಯುತ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕುತಂತ್ರಿ, ಈಗ ಅತಂತ್ರರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೈ ಎಲೆಕ್ಷನ್ ಮುಗಿದ ನಂತರ ಮತ್ತೆ ದರ ಏರಿಕೆ ಆಗಿದೆ. ರಾಜ್ಯದ ಜನ ತೆರಿಗೆ ಭಾರ ಹೊರಲು ತಯಾರಾಗಬೇಕು ಅಷ್ಟೇ. ಸರ್ಕಾರದಲ್ಲಿ ಸಂಬಳ ಕೊಡಲು ಹಣ ಇಲ್ಲದಂತ ಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭಿಕ್ಷುಕರಿಗೆ, ಅನಾಥ ಮಕ್ಕಳಿಗೆ, ವೈದ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಕೊಡಲು ಇವರ ಹತ್ರ ಹಣ ಇಲ್ಲ. ಎಂಥ ಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈಗ ನೋಡಿ ಶುರು ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ ಈಗ ಅತಂತ್ರ ಆಗಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮಗೆ ಅಂತ. ಬಡ್ಜೆಟ್ಟಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನು ಮಾಡಿದ್ರು. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನು ಮಾಡಿದ್ರು. 65,000 ಕೋಟಿ. ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರಬೇಕು. ಆ ರೀತಿಯಾದಂಥ ತೆರಿಗೆಗಳನ್ನು ಹೊರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ
ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟರ್ಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದರು, ಅವ್ರಿಗೂ ಕೊಟ್ಟಿಲ್ಲ. ಬರೀ ಕೊಟ್ಟಿಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕದ ರಾಜ್ಯದ ಜನ ತಯಾರಾಗಿರಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ.